ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿದ್ ಮೈ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇ ಬಾರಿ ಏನಾದ್ರು ನಮ್ಮ ಚಾನಲನ್ನು ನೋಡ್ತಾ ಇರೋರು ಮರೀದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೇರಳ ಹೋಗಿದ್ವಲ್ಲ, ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಕುತ್ತಂಪಲ್ಲಿ ಸ್ಯಾರಿ ನಾವು ಪರ್ಚೇಸ್ ಮಾಡಿದ್ನ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಸೊ ನಾನು ಈ ಸಪ್ರೇಟ್ ವಿಡಿಯೋನೇ ಹಾಕಿದ್ದೀನಿ. ನಾವು ಕೇರಳದಲ್ಲಿ ಕುತ್ತಂಪಲ್ಲಿಯಲ್ಲಿ ಯಾವ್ಯಾವ ಥರ ಸ್ಯಾರೀಸ್ ತೊಗೊಂಡ್ವಿ ಮತ್ತು ಏನೇನು ತೊಗೊಂಡ್ವಿ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾವು ಕುತ್ತಂಪಲ್ಲಿಗೆ ಹೊರಟ್ವಿ. ನಮಸ್ಕಾರ. ಇನ್ನು ನಾನು ಕೇರಳത്തിലെ കുത്തംപുല്ലി ഗ്രാമത്തിലാണ്. ಇಲ್ಲಿ ನಿನ್ನ ಕುತ್ತಂಪುಲ್ಲಿ ಸೀರವಾಂಗನ್ ವന്നിತ್ತುಂಡು. ಸೊ ಫೈನಲಿ ನಾವು ಕುತ್ತಂಪಲ್ಲಿ ವಿಲೇಜ್ನ ರೀಚ್ ಆದ್ವಿ. ನಾವು ರೀಚ್ ಆಗೋ ಅಷ್ಟರಲ್ಲಿ 7:30 8 ಆಗೋಗಿತ್ತು. ಸೊ ನಾವು ಶಾಪ್ಸ್ ಎಲ್ಲ ರೀಚ್ ಆಗೋ ಅಷ್ಟರಲ್ಲಿ ಅದು 8:30ನೇ ಆಗೋಗ್ಬಿಟ್ಟಿತ್ತು. ಸೊ ನಮಗೆ ಫೈನಲಿ ಒಂದು ವಿನಾಯಕ ಸ್ಯಾರೀಸ್ ಅಂತ ಹೇಳಿ ಒಂದು ಶಾಪ್ ಸಿಕ್ತು. ಸೊ ವೆರೈಟಿ ಆಫ್ ಕಲೆಕ್ಷನ್ಸು ತುಂಬಾ ಕಣ್ಣಿಗಂತೂ ಸಖತ್ತಾಗಿ ಕಾಣಿಸ್ತಾ ಇದ್ವು ಸ್ಯಾರೀಸ್ ಎಲ್ಲನೂ. ಅಲ್ಲಿ ಡ್ರೈ ವಾಶ್ ಸ್ಯಾರಿ ಕೂಡ ಇದ್ವು, ಹಾಗೆ ನಾರ್ಮಲ್ ವಾಶ್ ಸ್ಯಾರೀಸ್ ಕೂಡ ಇದ್ವು. ನಾವು ಡ್ರೈ ವಾಶ್ ಬೇಡ ಅಂತೇಳಿ ನಾವು ನೋಡ್ತಾ ಇದ್ವಿ. ನಮಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಅಂದರೆ, ಅಲ್ಲಿ ಒಬ್ರಿಗೆ ಕನ್ನಡ ಬರ್ತಾಯಿತ್ತು. ಅದು ನನಗಂತೂ ತುಂಬಾ ಖುಷಿಯಾದ ವಿಚಾರ. ಸೊ ಇವರು ನಾವು ಕೇಳಿದ್ದೆಲ್ಲನೂ ತೋರಿಸೋದಕ್ಕೆ ಅವ್ರಿಗೂ ಈಸಿ ಆಯಿತು, ನಮಗಂತೂ ತುಂಬಾ ಈಸಿ ಆಯಿತು. ಅವ್ರಿಗೆ ಕನ್ನಡ ಬರ್ತಾ ಇದ್ದಿದ್ದು. ಅವ್ರ ಹೆಸರು ಪ್ರಶಾಂತ್ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಎಲ್ಲನೂ ನಾವೇನೇ ಕೇಳಿದ್ರು ಕೂಡ ಅದಕ್ಕೆ ರೆಸ್ಪಾನ್ಸ್ ಎಲ್ಲ ಮಾಡಿ ತೋರಿಸ್ತಾಯಿದ್ರು. ನೈಟ್ 8:30 ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಕೂಡ ಆಗಿತ್ತು. ಸೊ ಬಟ್ ಆದರೂ ಕೂಡ ಒಂದು ಚೂರು ಕೂಡ ಬೇಜಾರು ಮಾಡ್ಕೊಳ್ದೆ ಎಲ್ಲ ಥರದ ಸ್ಯಾರೀಸ್ ಎಲ್ಲ ತೋರಿಸ್ತಾಯಿದ್ರು. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ಅದ್ರ ಬಗ್ಗೆ ಅವ್ರು ಹೇಳ್ತಾಯಿದ್ರು, ಈ ಥರ ತಗೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು. ಇದೇ ಅದ್ರ ವಿಸಿಟಿಂಗ್ ಕಾರ್ಡು. ನೀವು ಕೂಡ ಏನಾದ್ರು ಕೇರಳಕ್ಕೆ ಹೋದಾಗ ಇದನ್ನು ವಿಸಿಟ್ ಮಾಡಿ. ಇದೇ ಆ ಶಾಪು. ಇಲ್ಲಿ ಗರ್ಲ್ಸ್ ಮಾತ್ರನೇ ಅಲ್ಲ, ಜೆಂಟ್ಸ್ಗೆ ಕೂಡ ಇತ್ತು. ಅಲ್ಲಿ ಇವರು ಜೆಂಟ್ಸ್ ಎಲ್ಲ ಅವರ ಶರ್ಟ್ಸು, ಕಾಟನ್ ಶರ್ಟ್ಸ್ ಎಲ್ಲ ಬೈ ಮಾಡ್ತಾಯಿದ್ರು. ಮತ್ತು ಲುಂಗಿ ಎಲ್ಲ ಪರ್ಚೇಸ್ ಮಾಡಿದ್ರು ಇವರು. ಮತ್ತು ಇವರೆಲ್ಲನ ಅಲ್ಲಿ ಟವಲ್ ರೇಟ್ ಕಡಿಮೆ ಅಂತೇಳಿ ಮೀಟರ್ ವೈಸಲ್ಲಿ ಕಟ್ ಮಾಡಿಸ್ಕೊಳ್ತಾ ಇದ್ರು. ಸೊ ನಾವು ಹಂಗೆ ಸ್ಯಾರಿ ಹಾಕ್ಕೊಂಡು ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನೆ ಇದು ಮಾಡ್ತಾಯಿದ್ವಿ. ನಾನಿಲ್ಲಿ ಸೆಲೆಕ್ಷನ್ ಮಾಡಿದ್ದೀನಿ ಬಾ, ನನಗೆ ಶರ್ಟ್ಸ್ ಅಂತ ನೋಡು ಅಂತ ಹೇಳ್ತಾಯಿತ್ತು. ಸೊ ಹೋಗಿ ನೋಡಿದೆ, ನನಗೆ ಅಲ್ಲಿ ಪರ್ಪಲ್ ಕಲರ್ ಶರ್ಟು ನನಗೆ ಇಷ್ಟ ಆಯಿತು. ನಮ್ಮನೆ ನೇವಿ ಬ್ಲೂ ಮತ್ತು ಪರ್ಪಲ್ ಎರಡೂ ತೆಗೆದಿಟ್ಟಿತ್ತು. ನನಗೆ ನೇವಿ ಬ್ಲೂ ಇಷ್ಟ ಆಯಿತು ಅಂತ ಹೇಳಿದೆ. ಸೊ ನಮ್ಮನೆ ಎರಡು ತಗೊಳ್ತು. ಈಗ ಸೊ ಎಲ್ಲ ಸೆಲೆಕ್ಷನ್ ಮಾಡಿದವರೆಲ್ಲ ಒಬ್ಬೊಬ್ಬರೇ ಬಿಲ್ಲಿಂಗಿಗೆ ತೊಗೊಂಡು ಕೌಂಟರಲ್ಲಿ ನಿಂತ್ಕೊಂಡಿದ್ರು. ನಾವು ಇದ್ದಿದ್ದೆ 3 ಜನ ಅಲ್ವಾ. ಸೊ ನಾವು ಶರ್ಟ್ಸು ಮತ್ತು ಪಂಚೆ ತೊಗೊಂಡಿದ್ವಿ. ಹಾಗೆ ನಮ್ಮ ಅತ್ತೆಗೆ ಒಂದು ಸ್ಯಾರಿ ತೊಗೊಂಡಿದ್ದೆ ನಾನು. ನಮ್ಮನೇನೂ ಕೂಡ ಟವಲ್ಸ್ನ ತೊಗೊಳ್ತಾ ಇತ್ತು. ಆಲ್ರೆಡಿ 9:30 ಆಗಿತ್ತು. ನನ್ನ ತಮ್ಮ ಹೊಟ್ಟೆ ಹಸ್ದೈತೆ ಅಂತ ಹೇಳಿ ಅಲ್ಲಿ ಸುಮ್ಮನೆ ಕೂತಿದ್ದ. ಅವನು ಒಂದು ಪಂಚೆ ತೊಗೊಂಡು ಅಷ್ಟೇ, ಬೇರೇನೂ ತೊಗೊಳ್ಳಿಲ್ಲ. ಸೊ ಇವರು ಇಲ್ಲಿ ಶಾಪಿಂಗ್ ಇದೆಲ್ಲನೂ ಲೆಕ್ಕ ಹಾಕಿಸ್ತಾ ಇದ್ದರು. ಫಸ್ಟ್ ಅವರೇನೇ ಬಿಲ್ ಬುಕ್ಕಿಂಗ್ ಮಾಡಿಸ್ಕೊಂಡ್ರು ಎಲ್ಲನೂ. ಸೊ ನೆಕ್ಸ್ಟು ಇಲ್ಲಿ ಕೂತಿದ್ದಾರಲ್ಲ ಈ ಅಣ್ಣನೇ ಪ್ರಶಾಂತ್ ಅಂತ ಹೇಳಿ, ಇವರಿಗೆ ಕನ್ನಡ ಬರ್ತಾ ಇದ್ದಿದ್ದು. ಸೊ ನೆಕ್ಸ್ಟು ನಾವು ಬಿಲ್ಲಿಗೆ ಕೊಟ್ವಿ. ಇವರು ಬಿಲ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಹೋಗಿ ಇನ್ನೊಂದು ಸೆಲೆಕ್ಷನ್ ಮಾಡ್ಕೊಂಬಂದಿದ್ದೆ. ನಮ್ಮನೆ ಇನ್ನೊಂದು ಮುಂಡು ಸೆಟ್ ಅಂತ ಇತ್ತು ಅಲ್ಲಿ. ಅದು ಅಂದರೆ ನಮ್ಮ ಕಡೆ ಅದು ಲೆಹಂಗ. ಅಲ್ಲಿ ಪಂಚೆನ ಏನು ಸುತ್ಕೋತಾರಲ್ಲ, ಅದೊಂಥರ ಡಿಫ್ರೆಂಟ್ ಆಗಿತ್ತು. ಅದನ್ನು ತಗೊಳ್ಳೋಣ ಅಂತ ಹೋದೆ. ಸೊ ಫೈನಲಿ ಎಲ್ಲ ಬಿಲ್ಲಿಂಗ್ ಎಲ್ಲ ಆಗಿ ನಾವು ಹೊರಡೋ ಟೈಮ್ ಬಂತು. ಸೊ ಅವ್ರಿಗೆಲ್ಲ ಬಾಯ್ ಹೇಳ್ತಾ ಇದ್ವಿ. ಇದೇ ಶಾಪ್, ಅದು ವಿನಾಯಕ ಸ್ಯಾರೀಸ್ ಅಂತ ಹೇಳಿಬಿಟ್ಟು. ನಮಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸು ಇದು. ಫಸ್ಟ್ ಟೈಮು ನಾವು ಕೇರಳದಲ್ಲಿ ಅಂದರೆ ನಾವು ಅಲ್ಲಿ ಹೋಗಿ ಒಂದು ಸ್ಪೆಷಲ್ನ ನಾವು ತೊಗೊಂಡ್ವಿ ಅನ್ನೋದು ಒಂದು ಖುಷಿ ನಮಗೆ. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಕೇರಳ ಸ್ಯಾರಿ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು. ನಾನು ಡೈರೆಕ್ಟಾಗಿ ನೇಯ್ದಿರೋ ಅಂತಹ ಕುತ್ತಂಪಲ್ಲಿ ಸ್ಯಾರಿನೇ ನಾನು ತೊಗೊಂಡೆ. ತುಂಬಾ ಖುಷಿ ಆಯಿತು ಅದರಿಂದ. ಮತ್ತು ಅಲ್ಲಿ ನಾನು ಮುಂಡು ಸೆಟ್ ಅಂತ ಇತ್ತು, ಅದು ಕೂಡ ಸ್ಪೆಷಲಲ್ಲಿ. ಸೊ ನಾನು ಅದನ್ನು ತೊಗೊಂಡೆ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಅಲ್ಲಿ ಒಂದೊಂದು ಪ್ರದೇಶದಲ್ಲೂ ಕೂಡ. ಆ ಥರ ಹೇಳಿದ್ರು ಅವರು ಆ ಮುಂಡು ಸೆಟ್ ಬಗ್ಗೆ ನಾನು ಕೇಳಿದಾಗ. ಸೊ ನಾನು ಇದ್ರ ಡೀಟೇಲ್ಸ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಅಲ್ಲಿ ಈ ವರ್ಕ್ ಮಾಡ್ತಾ ಇದ್ದವರು ಈ 3 ಜನನೇ ತುಂಬಾ ಸಪೋರ್ಟಿವ್ ಆಗಿ, ಹಾಗೆ ನಾವು ಕೇಳಿದ್ದೆಲ್ಲ ತೋರಿಸ್ತಾಯಿದ್ರು. ಒಂಚೂರು ಬೇಜಾರು ಮಾಡ್ಕೊಳ್ದೆ. ಸೊ ಫೈನಲಿ ಹೊರಡಬೇಕಾದ್ರೆ ಅವರು ನಾವು ಎಂಟರ್ ಆದಾಗ ಹೇಗೆ ಟ್ರೀಟ್ ಮಾಡಿದ್ರು, ನಾವು ಎಕ್ಸಿಟ್ ಆದಾಗ ಕೂಡ ಅವರು ಅದೇ ಥರ ಪ್ರೀತಿ ತೋರಿಸಿದ್ರು. ನನಗಂತೂ ತುಂಬಾ
ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋ ಎಂಡಲ್ಲಿ ಅಲ್ಲಿ ತಗೊಂಡಿದ್ದ ಸ್ಯಾರಿದು ಫೋಟೋನ ನಾನು ಆ್ಯಡ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ವಿದ್ಮಹಿ ಕ್ರಿಯೇಷನ್ಸ್. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು. ಬಾಯ್ ಬಾಯ್.